ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆ ಆಗಿದೆಯಂತೆ. ಸ್ಪರ್ಧಿಗಳಲ್ಲಿ ಕೈ ಮಿಲಾಯಿಸುವಂತಹ ಒಂದು ರೀತಿಯಲ್ಲಿ ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸ್ಪರ್ಧಿ ಗಿಲ್ಲಿ ಏನಿದೆ, ಗಿಲ್ಲಿಯ ಮೇಲೆ ಕೈ ಮಾಡಿದ್ದಾರೆ ರಿಷಿಗ ಅಂತ ಹೇಳಲಾಗ್ತಾ ಇದೆ. ಗಿಲ್ಲಿ ಮೇಲೆ ಕೈ ಮಾಡಿದ ರಿಷಿಗೆ ಫುಲ್ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹುಡುಗನ ಮೇಲೆ ಹುಡುಗಿ ಕೈ ಮಾಡಿದ್ದು ಸರಿನಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದೇ ಹುಡುಗಿ ಮೇಲೆ ಹುಡುಗ ಕೈ ಮಾಡಿದ್ರೆ ಏನೇನಾಗ್ತಿತ್ತು, ಏನೆಲ್ಲ ಹೇಳ್ತಾ ಇದ್ರು, ನೀವೆಲ್ಲ ಸೇರಿ ಅಲ್ಲೋಲ ಕಲ್ಲೋಲವನ್ನು ಮಾಡ್ತಿದ್ರಿ ಅಂತ ಕಿಚ್ಚ ಕ್ಲಾಸ್ ತಗೊಂಡಿರುವಂಥದ್ದು. ಕೈಗಳನ್ನು ಕಿಲ್ಲೋಕೆ ಬಳಸಿ ಆದರೆ ಹೊಡೆಯೋಕೆ ಅಲ್ಲ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆ ಆಗಿದೆ, ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ. ನೀವೇನು ಗಲಾಟೆ ಮಾಡ್ಕೊಳ್ತಾ ಇದ್ದೀರಾ, ಕೈ ಮಾಡ್ತಾ ಇದ್ದೀರಾ, ಒಬ್ಬ ಹುಡುಗನ ಮೇಲೆ ಹುಡುಗಿ ಕೈ ಮಾಡಿದ್ದು ಎಷ್ಟು ಸರಿ? ಒಂದು ವೇಳೆ ಏನಾದರೂ ಹುಡುಗ ಹುಡುಗಿಯ ಮೇಲೆ ಕೈ ಮಾಡಿದರೆ ನೀವೇನು ಮಾಡ್ತಾ ಇದ್ರಿ, ಎಷ್ಟು ಕ್ವಶನ್ ಮಾಡ್ತಾ ಇದ್ರಿ, ಏನೆಲ್ಲ ಒಂದು ಮಾತುಗಳನ್ನು ಆಡ್ತಾ ಇದ್ರಿ, ಇದು ಸರಿನಾ ಅಂತ ಹೇಳಿ ಪ್ರಶ್ನೆ ಮಾಡಿರುವಂಥದ್ದು. ಹುಡುಗ ಕೈ ಮಾಡಿದ್ರೆ ನೀವು ಬಿಡೋದೇ ಇಲ್ಲ, ಆ ರೀತಿಯಾಗಿ ಮಾತನಾಡ್ತೀರಿ. ಆದರೆ ಹುಡುಗಿಯರು ಏನು ಮಾಡಿದ್ರು ಸರಿನಾ, ನೀವು ಹೊಡೆದ್ರೂ ಸರಿ, ಬೈದರೂ ಸರಿ, ಏನು ಮಾತಾಡಿದ್ರು ಸರಿ. ಆದರೆ ಹುಡುಗ ಮಾತ್ರ ಏನೂ ಮಾತಾಡಬಾರ್ದು, ಆ ರೀತಿಯಾಗಿರ್ತಾರೆ. ಒಂದು ವೇಳೆ ಅವನು ಸುಮ್ಮನೆ ಇದ್ದಾನೆ, ಗಿಲ್ಲಿ ಮೇಲೆ ಕೈ ಮಾಡಿದ್ದಾರೆ ರಿಷಿ, ನೀವು ಮಾಡಿದ ರೀತಿ ಅವರೇ ತಿರುಗಿಸಿ ಮಾಡಿದರೆ ನೀವೇನು ಮಾಡ್ತಾ ಇದ್ರಿ, ನೀವೆಲ್ಲ ಸೇರಿಕೊಂಡು ಅಲ್ಲೋಲ ಕಲ್ಲೋಲವನ್ನೇ ಮಾಡಿಬಿಡ್ತಿದ್ರಿ ಅಲ್ವಾ ಅಂತ ಹೇಳಿ ಕಿಚ್ಚ ಸುದೀಪ್ ಮಾತಾಡಿರುವಂಥದ್ದು. ಕೈಗಳನ್ನು ಗೆಲ್ಲೋಕೆ ಬಳಸಬೇಕು ಹೊರತು ಹೊಡೆಯೋಕೆ ಅಲ್ಲ. ಮೋಟಿವೇಶನ್ ಕಿಚ್ಚ ಸುದೀಪಿಂದ. ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯ ಗಲಾಟೆಗಳು ಆಗ್ತಾ ಇರುತ್ತೆ. ಸ್ಪರ್ಧಿಗಳು ಬೈಕೊಳ್ತಾ ಇರ್ತಾರೆ, ಕಿರ್ಚಾಡ್ತಾ ಇರ್ತಾರೆ, ಕೂಗಾಡ್ತಾ ಇರ್ತಾರೆ, ಅದೆಲ್ಲವೂ ಕಾಮನ್. ಆದರೆ ಹೊಡೆಯಬಾರ್ದು, ಒಂದು ಕೈಗಳನ್ನು ಬಳಸಿ ಅಥವಾ ಕೈ ಏನೋ ಅಂತಾರಲ್ಲ ಹೊಡೆಯೋದನ್ನು ಇನ್ನೊಂದು ಬೇರೆ ರೀತಿಯಲ್ಲಿ, ಆ ರೀತಿಯಾಗಿ ನೀವು ಹೋಗಬಾರ್ದು. ಆ ರೀತಿಯಾಗಿ ಏನು ಮಾಡಿದ್ರೆ ಅದು ನಿಯಮಕ್ಕೆ ವಿರುದ್ಧ, ನಿಮ್ಮನ್ನು ಹೊರಗೆ ಕಳಿಸ್ತೀವಿ ಅನ್ನೋವಂಥದ್ದು ಕೂಡ ಇದೆ. ಆದರೆ ಇಲ್ಲಿ ಗಿಲ್ಲಿಯ ಮೇಲೆ ಕೈ ಮಾಡಿಕೊಂಡಿದ್ದಾರೆ ಅದೇ ಮನೆಯಲ್ಲಿರುವಂತಹ ಸ್ಪರ್ಧಿಯೊಬ್ಬರು. ಹುಡುಗನ ಮೇಲೆ ಹುಡುಗಿ ಕೈ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಲಾಗ್ತಾ ಇದೆ. ಅವ್ರಿಗೆ ಕೇಳಿದ್ದಾರೆ ಕ್ವಶನ್. ರಿಷಾ ಏನಿದ್ದಾರೆ, ರಿಷಾ ಕೈ ಮಾಡ್ಕೊಂಡಿದ್ದಾರೆ ಗಿಲ್ಲಿ ಮೇಲೆ, ಹಿಂಗೆ ಮಾಡಿದ್ರೆ ಹೆಂಗೆ, ಅದು ಸೀರಿಯಸ್ ಆಗೋ ಅಥವಾ ನಾರ್ಮಲ್ ಆಗಿನೋ ಅಥವಾ ಜಗಳ ಆಡಬೇಕಾದ್ರೆ ಏನೋ ಗೊತ್ತಿಲ್ಲ. ಆದರೆ ಗಲಾಟೆಯಲ್ಲಿ ಆಗಿರುವಂತಹ ಒಂದು ಕೆಲಸ ಇದು ಅಂತ ಹೇಳಲಾಗ್ತಾ ಇದೆ. ಗಲಾಟೆಯಲ್ಲಿ ರಿಷಾ ಗಿಲ್ಲಿ ಮೇಲೆ ಕೈ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ. ಏನು ಮಾಡ್ತಾ ಇದ್ದಾರೆ ನೀವು ಮನೆಯಲ್ಲಿ, ನಿಮ್ಮನ್ನು ಹೊಡೆದಾಡ್ಕೊಳ್ಳೋಕೆ ಕಲಿಸಿಲ್ಲ, ಅಲ್ಲಿ ಆಟವನ್ನು ಆಡೋಕ್ಕೆ ಕಳಿಸಿದ್ದೀವಿ, ಸರಿಯಾದ ರೀತಿಯಲ್ಲಿ ಆಟ ಆಡಿ, ಬೇಕಾದ್ರೆ ಮಾತುಗಳು ಆಡ್ಕೊಂಡ್ರು ಓಕೆ, ಆದರೆ ಈ ರೀತಿಯಾಗಿ ಕೈ ಬಳಸಿ ಮಾತನಾಡುವಂಥದ್ದು ಸರಿಯಲ್ಲ. ಯಾರು ಕೂಡ ಕೈ ಮಾಡ್ಕೋಬಾರ್ದು. ನೀವು ಹುಡುಗಿಯಾಗಿರೋದಕ್ಕೆ ಎಲ್ಲರೂ ಸುಮ್ಮನೆ ಇದ್ದಾರೆ. ಅದೇ ಹುಡುಗ ಏನಾದರೂ ಒಂದು ಸ್ವಲ್ಪ ಕೈ ಮಾಡದೇ ಕೈ ಹೊಡೆಯೋಕ್ಕೆ ಕೈ ಎತ್ತಿದ್ರೂ ಕೂಡ ಅದು ದೊಡ್ಡ ಮಟ್ಟದ ಒಂದು ಇಶ್ಯೂ ಆಗ್ತಾ ಇತ್ತು, ನೀವು ಅವಾಗ ಸುಮ್ಮನೆ ಇರ್ತಾ ಇದ್ರ ಅನ್ನೋಂಥ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಕಿಚ್ಚ ಸುದೀಪ್. ಕ್ಲಾಸ್ ತೊಗೊಂಡಿದ್ದಾರೆ ಚೆನ್ನಾಗಿ. ಏನು ಮಾಡ್ತಾ ಇದ್ದೀರಾ ನೀವು ಸ್ಪರ್ಧಿಗಳು, ಆಟವನ್ನು ಸರಿಯಾದ ರೀತಿಯಲ್ಲಿ ಆಡಿ ಅಷ್ಟೇ. ಅದು ಬಿಟ್ಬಿಟ್ಟು ನೀವು ವೈಯಕ್ತಿಕವಾಗಿ ತೆಗೆದುಕೊಂಡು ಈ ರೀತಿ ಹೊಡೆಯೋದು, ಬೇರೆ ರೀತಿಯಲ್ಲಿ ಬೈಯೋದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಕಿಚ್ಚ ಸುದೀಪ್ ಕ್ಲಾಸ್ ತಗೊಂಡಿದ್ದಾರೆ ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.